ಹಾಯ್ ಫ್ರೆಂಡ್ಸ್, ಡಿ ಟಿ ವಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನ್ನ ಹೆಸರು ತುಕಾರಾಮ. ನಾನಿವತ್ತು 11 ಇಂಚ್ ಡೀಪಿಂದ ಕಾಲರ್ ನೆಕ್ ಡೀಪ್ವರೆಗೂ ಯಾವ್ಯಾವ ಥರ ಕಟಿಂಗ್ ಮಾಡಬೇಕು, ಅಪ್ಪರ್ ಚೆಸ್ಟ್ ಎಷ್ಟಿರಬೇಕು ಮತ್ತು ಶೋಲ್ಡ್ರ್ ಎಷ್ಟಿರಬೇಕು ಅಂತೇಳಿ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ನಿಮಗೆ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ನೋಡಿ, 11 ಇಂಚ್ ಡೀಪ್ಗೆ ಶೋಲ್ಡರ್ ಇಷ್ಟು ಬರುತ್ತೆ, 10 ಇಂಚ್ ಡೀಪ್ದು ಇಷ್ಟು ಬರುತ್ತೆ, 9 ಇಂಚ್ ಡೀಪ್ದು, 8 ಇಂಚ್ ಡೀಪ್ದು, 7 ಇಂಚ್ ಡೀಪ್ದು, 6 ಇಂಚ್ ಡೀಪ್ದು, 5 ಇಂಚ್ ಡೀಪ್ದು, 4 ಇಂಚ್ ಡೀಪು, 3 ಇಂಚ್ ಡೀಪು, 2 ಇಂಚ್ ಡೀಪು. ಇದು ಕಾಲರ್ ನೆಕ್ದು. ನೋಡಿ, ಇದನ್ನು ನಾನು ತುಂಬಾ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಇದನ್ನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಎಲ್ಲೂ ಸಹ ನೀವು ಈ ವಿಡಿಯೋನು ಸ್ಟಾಪ್ ಮಾಡ್ದಿರ, ಒಂಚೂರು ಮಿಸ್ಟೇಕ್ ಮಾಡ್ದಿರ ಈ ವಿಡಿಯೋನು ಕೊನೆ ತನಕ ನೋಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗೋವಂಥ ವಿಡಿಯೋ ಇದು. ಯಾಕಂತಂದರೆ ಒಂದೇ ಮೆಜರ್ಮೆಂಟಲ್ಲಿ ಎಷ್ಟು ತರಹದ ನಮಗೆ ಚೇಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದೊಂದು ಮೆಥಡನ್ನು ನೀವು ತಿಳ್ಕೊಂಡ್ರೆ ಬ್ಲೌಸ್ ನೀವು ಕಟಿಂಗ್ ಕಲಿದಿರೋರು, ಗೊತ್ತಿಲ್ದಿರೋರು ಕೂಡ ಈ ಕಟಿಂಗ್ನ ತುಂಬಾ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈ ಕಟಿಂಗು ವಿಡಿಯೋ ನೋಡೋಣ. ನಾವು ಫಸ್ಟಿಗೆ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. 14 ಇಂಚು ಬ್ಯಾಕ್ ಲೆಂತು, ಶೋಲ್ಡರ್ 16, ನಮಗೆ ಸ್ಲೀವ್ಸ್ ಇಲ್ಲ, ಸ್ಲೀವ್ಸ್ ರೌಂಡ್ ಇಲ್ಲ. ಆರ್ಮಲ್ಲು 17, ಅಪ್ಪರ್ ಚೆಸ್ಟು 37, ಚೆಸ್ಟು 38 ಇದೆ, ಇದೇನು ಬೇಕಾಗಿಲ್ಲ. ವೇಸ್ಟು 31. ನಾವು ಈ ಮೆಜರ್ಮೆಂಟ್ ಇಟ್ಕೊಂಡು ನಾವು 11 ಇಂಚು ಡೀಪ್ವರೆಗೂ ಯಾವ ಥರ ಕಟಿಂಗ್ ಮಾಡೋದಂತೇಳಿ ನೋಡೋಣ. ಫಸ್ಟಿಗೆ ನೋಡಿ, ಇದು ಮೇಲ್ಗಡೆ ಕಚ್ಚಾಗೋಸ್ಕರ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. 14 ಇಂಚು ಲೆಂತ್ ಇದೆಯಲ್ವಾ, ಕೆಳಗಡೆ ಅರ್ಧ ಇಂಚು ನಮಗೆ ಕಚ್ಚಾಗೋಸ್ಕರ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದಕ್ಕೆ. ಆಯ್ತಲ್ವಾ? ಇವಾಗ ನಾವು ಕಾಲರ್ ನೆಕ್ಗೆ ಆರ್ಮಲ್ ಡೌನು ಎಷ್ಟು ಇಳಿಸ್ಬೇಕಂತೇಳಿ ನೋಡೋಣ. 8 ಒಂದು ಪುಳ್ಳಿ ನಾನು ಆರ್ಮಲ್ ಡೌನ್ ಅನ್ನೋದು ಇಳಿಸ್ತಾ ಇದ್ದೀನಿ. ಇದು ಕಾಲರ್ ನೆಕ್ಗೆ ಮಾತ್ರ. ಮುಂದಿನ ಮೆಜರ್ಮೆಂಟ್ದು ನಾನು ತೋರಿಸ್ತೀನಿ. ವೇಸ್ಟು 31 ಇದೆ. 31ಕ್ಕೆ ನಮಗೆ ಡಾಟ್ ಏನು ಮಾಮೂಲಿ ಎಕ್ಸ್ಟ್ರಾ ಬಿಡ್ತೀವಿ ಅಷ್ಟೇ. ಇದು 37 ಅಪ್ಪರ್ ಚೆಸ್ಟ್ ಇದೆ. 37ಕ್ಕೆ ನಮಗೆ 9 ಕಾಲು ಬರುತ್ತೆ. 9 ಕಾಲಿಗೆ 4 ಭಾಗ ಮಾಡಿದ್ರೆ ನಮಗೆ 9 ಕಾಲು ಬರುತ್ತೆ. ಇದು 3/4 ಇಂಚು ಎಕ್ಸ್ಟ್ರಾ. ನೋಡಿ, ಇದು ಕಾಲರ್ ನೆಕ್ಗೆ ನಮಗೆ ಎಕ್ಸ್ಟ್ರಾ ಬರುತ್ತೆ. ಯಾಕಂದರೆ ಅದು ಜಾರೋದಿಲ್ಲ, ಇನ್ನೊಂದು ಏನೂ ಆಗಲ್ವಲ್ಲ ಕಾಲರ್ ನೆಕ್ಕು, ಅದಕ್ಕೋಸ್ಕರ ನಮಗೆ ಎಕ್ಸ್ಟ್ರಾ ಬೇಕು. ಇವಾಗ ಏನಿದೆ 9 ಕಾಲಿಗೆ ಈ ಥರ ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡು ಇಲ್ಲಿಂದ ಇದನ್ನು ನೋಡಿ 3 ಇಂಚು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ಶೋಲ್ಡರು 16 ಇಂಚು ಶೋಲ್ಡರ್ ಇದೆ. ಇದು 16 ಇಂಚ್ ಶೋಲ್ಡರ್ಗೆ ನಮಗೆ ಎಷ್ಟು ಶೋಲ್ಡರ್ ಇದೆಯೋ ಅಷ್ಟು ಕಾಲರ್ ನೆಕ್ಗೆ ನಾವು ಫುಲ್ಲು ಇಡಬೇಕಾಗತ್ತೆ. ಅದರಲ್ಲಿ ಕಡಿಮೆ ಮಾಡಷ್ಟೇ ಇಲ್ಲ. ಇದಕ್ಕೆ ಕಚ್ಚಾ ಎಕ್ಸ್ಟ್ರಾ ಆಯ್ತಲ್ವಾ? ಇದಕ್ಕೆ ನಾವು ಸ್ಟ್ರೈಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚಾ ಎಕ್ಸ್ಟ್ರಾ ಮಾಮೂಲಿ ಯಾವ ಥರ ನಾವು ಹಾಕ್ತೀವೋ ಅದೇ ಥರ.
ಇದು ಕಾಲರ್ ನೆಕ್ಗೆ ನಮಗೆ 3/4 ಇಂಚಿಂದ ಹಿಡಿದು 1/4 1/2ವರೆಗೂ ತೆಗೆದ್ರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಒಂದು 3/4 ಇಂಚಾದರೂ ತೆಗಿಲೇಬೇಕು. ನಾನು ಇದನ್ನು 3/4 ಇಂಚಿಗೆ ಡೌನ್ ಮಾಡ್ತಾ ಇದ್ದೀನಿ. ಇದು 3 ಇಂಚು ನೆಕ್ಕು, ಕಾಲರ್ ನೆಕ್ ಏನು ಬರುತ್ತೆ ಅದಕ್ಕೆ ಬ್ರಾಡು 3 ಇಂಚ್ ನಾನು ಇಟ್ಕೊಂಡಿದ್ದೀನಿ. ಕ್ರಾಸ್ಗೊಂದು ಗೆರೆ ಹಾಕ್ಕೊಂಡಿದ್ದೀನಿ. ಇದು 3/4 ಇಂಚ್ ಇದು ಕಾಲರ್ ನೆಕ್ಗೆ ನಮಗೆ 3/4 ಇಂಚು ಇದನ್ನು ಡೀಪ್ ಇಳಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನಾವು ತೆಗಿಬಾರ್ದು, ಆಯ್ತಲ್ವಾ. ಇವಾಗ ಆರ್ಮಲ್ಲು ಇಲ್ಲಿಂದ ಇದೇನಿದೆ ಸೆಂಟ್ರಿಂದ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವು ಆರ್ಮಲ್ಲು ಮೆಜರ್ಮೆಂಟ್ ನೀಟಾಗಿ ನೋಡಿ. ಇದೇನಿದೆ ನಾವು ಕಚ್ಚಾ ಎಷ್ಟು ನಾವು ಮಿಷಿನಲ್ಲಿ ಹೊಲ್ಕೊತೀವೋ ಅಷ್ಟನ್ನು ನಾವು ಬಿಟ್ಟು ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕಾಗತ್ತೆ. ಇದು ಒಂದೇ ಒಂದು ಚೂರು ಕಡಿಮೆ ಬರ್ತಾ ಇದೆ. ಒಂದು ಪುಳ್ಳಿ ಇಳಿಸ್ಕೊಳ್ಳೋಣ ಬೇಕಾದ್ರೆ ಇದನ್ನು, ಆಯ್ತಲ್ವ. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟು 2 ಇಂಚಿದು ಡೀಪ್ದು ನಾನು ತೋರಿಸ್ತಾ ಇದ್ದೀನಿ. ಇದು ಕಾಲರ್ ನೆಕ್ ಆಯಿತು. ಈ ಒಂದೇ ಮೆಜರ್ಮೆಂಟಲ್ಲಿ ನಮಗೆ ಎಷ್ಟು ಡಿಫ್ರೆಂಟ್ ಆಗಿ ನಮಗೆ ಮೆಜರ್ಮೆಂಟ್ ಬರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಾಮೂಲಿ ಕಚ್ಚಾ ಎಕ್ಸ್ಟ್ರಾ ಕೆಳಗಡೆ 14 ಇಂಚು ಕೆಳಗಡೆ ಏನು ಹೊಲ್ಕೊಬೇಕು ನಾವು, ಅದಕ್ಕೆ 1/4 ಇಂಚು ಅರ್ಧ ಇಂಚು ನಾವೇನು ಬಿಡ್ತೀವಿ ಅದನ್ನು ಬಿಟ್ಟಿದ್ದೀವಿ. ಇದು ಆರ್ಮಲ್ ಡೌನು ಕಾಲರ್ ನೆಕ್ಗೆ ನಮಗೆ ನೋಡಿ 8 ಒಂದು ಪುಳ್ಳಿಗೆ ಬಿಟ್ಟಿದ್ವಿ. ಇದೇನಿದೆ ಇನ್ನು 1/4 ಇಂಚು ನಾವು ಮೇಲಕ್ಕೆ ತಗೊಂಡಿದ್ದೀವಿ. ಇದು ನಮಗೆ ಶೋಲ್ಡರ್ ಅನ್ನೋದು ಒಂಚೂರು ಕಡಿಮೆ ಆಗುತ್ತೆ, ಮತ್ತು ನಮಗೆ ಬ್ಯಾಕು ಸ್ವಲ್ಪ 1 ಇಂಚ್ ಡೀಪ್ ಆಗುತ್ತಲ್ವ, ಅದಕ್ಕೆ ನಾವು ಆರ್ಮಲ್ ಕೂಡ ಒಂಚೂರು ಮೇಲಕ್ಕೆ ತಗೋಬೇಕು. ಇದಕ್ಕೆ ಸ್ಟ್ರೈಟ್ ಒಂದು ಗೆರೆ ಹಾಕ್ಕೊಳ್ಳೋಣ. ಸೇಮ್ 31, 37, 16 ಇಂಚು ಶೋಲ್ಡರ್. ವೇಸ್ಟ್ ಮೆಜರ್ಮೆಂಟು 31 ಏನಿದೆ 31 ಸೇಮ್ ಬರುತ್ತೆ. 7/4 ನಮಗೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಏನಿದೆ ಅದನ್ನೇ ಕಂಟಿನ್ಯೂ ಆಗುತ್ತೆ. ಇದೇನಿದೆ 9/4 37ಕ್ಕೆ 4ನೇ ಭಾಗದಲ್ಲಿ ನಮಗೆ 9/4 ಬರುತ್ತೆ. ಇಲ್ಲೇನಿದೆ 3/4 ಇಂಚು ನಾವು ಎಕ್ಸ್ಟ್ರಾ ಬಿಡ್ತಾ ಇದ್ದೀವಿ, ಅದನ್ನು ನಾವು ಎಕ್ಸ್ಟ್ರಾ ಬಿಡಬೇಕು. ಯಾಕಂತಂದರೆ ಇದೂ ಸಹ ನಮಗೆ ಬ್ರಾಡ್ ಅನ್ನೋದಾಗಲ್ಲ. ಶೋಲ್ಡರು ಒಂದೇ ಒಂದು ಪುಳ್ಳಿ ನಾನು 16 ಇಂಚಿಗೆ ಒಂದೇ ಒಂದು ಪುಳ್ಳಿ ನಾನು ಕಡಿಮೆ ಮಾಡ್ತಾ ಇದ್ದೀನಿ, ಅಷ್ಟು ಮಾತ್ರ ಸಾಕು. ಯಾಕಂದರೆ ಇದು 2 ಇಂಚು ಡೀಪ್ ಇರುತ್ತೆ. 2 ಇಂಚು ಡೀಪ್ಗೆ ನಮಗೆ ಒಂದೇ ಒಂದು ಚೂರು ಕಡಿಮೆ ಮಾಡಿದ್ರೆ ಸಾಕು. ಮುಂದಿನ ಮೆಜರ್ಮೆಂಟಲ್ಲಿ ನಾನು ಇನ್ನೂ ವಿವರವಾಗಿ ನಿಮಗೆ ಹೇಳ್ತೀನಿ. ಇದೇನಿದೆ ನೋಡಿ, ಇಲ್ಲಿ 9/4 ಅರ್ಧ, ಇಲ್ಲಿಂದ 3 ಇಂಚು ತಗೊಂಡ್ವಲ್ಲ, ಇದನ್ನು ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳಿ ಸಾಕು, ಆಯ್ತಲ್ವ. ಇದು ಕಚ್ಚಾ, ಮಾಮೂಲಿ ಕಚ್ಚಾ. ಇದು 3 ಇಂಚು 3/4 ಇಂಚ್ವರೆಗೂ ತಗೋಬೋದು. 2 ಇಂಚು ಡೀಪ್ ಇರೋದ್ರಿಂದ ನಮಗೆ ಅದು ಸ್ವಲ್ಪ ಬ್ರಾಡ್ ಇದ್ರೂ ಏನು ಅನಿಸೋದಿಲ್ಲ. ನೋಡಿ 1 ಇಂಚಿದಾಯಿತು, ಇದು 2 ಇಂಚಿದು. ಇದಕ್ಕೆ ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ ಸಾಕು. ಗೆರೆ ಹಾಕ್ಕೊಂಡು ನಾವು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸಾಕು. ಇದು ಕಾಲರ್ ನೆಕ್ಗೆ ಇಷ್ಟು ಡೀಪ್ ಮಾಡಿದ್ರೆ ನಮಗೆ ಬ್ಲೌಸೇ ಕೆಟ್ಟೋಗುತ್ತೆ. ಇದು ಶೋಲ್ಡರು, ಇದು ಕೂಡ ನಾವು 3/4 ಇಂಚು ಈ ಥರ ಕ್ರಾಸ್ ತೆಗಿಲೇಬೇಕು. ಯಾಕಂತಂದರೆ ನಾವು ಶೋಲ್ಡರ್ ಏನಿರುತ್ತೆ ಡೌನ್ ಇರುತ್ತಲ್ವ ಅದನ್ನು ತೆಗಿಲೇಬೇಕು.
ಯಾಕಂದರೆ ಇದೇನು ಡೀಪ್ ಇಲ್ವಲ್ಲ, ಅದಕ್ಕೋಸ್ಕರ ನಮಗೆ ಎಲ್ಲೂ ಬ್ರಾಡ್ ಆಗೋದಿಲ್ಲ, ಅದಕ್ಕೋಸ್ಕರ ಒಂಚೂರು ತೆಗಿಲೇ. ಆರ್ಮಲ್ ಮಾರ್ಕಿಂಗ್ ಆಯಿತು. ಇವಾಗ ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಒಂದೇ ಮೆಜರ್ಮೆಂಟಲ್ಲಿ ಹಲವಾರು ನಮಗೆ ಆರ್ಮಲ್ ಡೌನ್ ಆಗಿರ್ಬೋದು, ಶೋಲ್ಡರ್ ಆಗಿರಬೇಕು, ಇಲ್ಲ ಕಾಲರ್ ನೆಕ್ ಆಗಿರ್ಬೋದು, ಇಲ್ಲ ನಮಗೆ ಬೋಟ್ ನೆಕ್ ಆಗಿರ್ಬೋದು, ಹಲವಾರು ವ್ಯತ್ಯಾಸಗಳು ಬರುತ್ತೆ. ಯಾಕಂದರೆ ಒಂದೇ ಇದರಲ್ಲಿ ನಾವು ಎಲ್ಲನೂ ವಿವರಣೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲನೂ ನಿಮಗೆ ಒಂದೇ ಕಟ್ಟಿಂಗಲ್ಲಿ ಅರ್ಥ ಆಗೋ ಥರ ತೋರಿಸ್ತಾ ಇದ್ದೀನಿ. ನಾವು ಇವಾಗ 3 ಇಂಚ್ ಡೀಪ್ದು ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಬಿಟ್ಟು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಶೋಲ್ಡರ್ಗೆ ಒಂದು ಸ್ಟ್ರೈಟ್ ಒಂದು ಮಾರ್ಕಿಂಗು. ವೇಸ್ಟ್ ಮೆಜರ್ಮೆಂಟು 31ಕ್ಕೆ ನಾವು 7.75, ನಾವು ಡಾಟ್ಗೋಸ್ಕರ ಮಾಮೂಲಿ 1 ಇಂಚು ಎಕ್ಸ್ಟ್ರಾ ಇರುತ್ತೆ. ಇವಾಗ ಆರ್ಮಲ್ ಡೌನು ಕಾಲರ್ ನೆಕ್ಗೆ ನಾವು 8 ಪುಳ್ಳಿ ಬಿಟ್ಟಿದ್ವಿ. ಅದಕ್ಕೆ ಇವಾಗ 1 ಇಂಚ್ ಡೀಪ್ಗೆ, 2 ಇಂಚ್ ಡೀಪ್ಗೆ, 3 ಇಂಚ್ ಡೀಪ್ಗೆ ನಾವು ನೋಡಿ ಇದು ವ್ಯತ್ಯಾಸ ಬರುತ್ತೆ. ಇದನ್ನು ನಾವು ಭಾಗ ಮಾಡ್ಕೊಂಡು ನಾವು ಇದನ್ನು ಇಳಿಸ್ಕೊಬೇಕಾಗತ್ತೆ. 3 ಇಂಚ್ ಡೀಪ್ಗೆ ನಮಗೆ 15.5 ಶೋಲ್ಡರ್ ಇದ್ದರೆ ಸಾಕು. 15.5 ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಆಯ್ತಲ್ವಾ. ಇವಾಗ ಅಪ್ಪರ್ ಚೆಸ್ಟ್ ಏನಿದೆ ಮಾಮೂಲಿ 37ಕ್ಕೂ 4ನೇ ಭಾಗ ಇದೇನಿದೆ 3 ಇಂಚು ಎಕ್ಸ್ಟ್ರಾ. ಇದು ಅಪ್ಪರ್ ಚೆಸ್ಟ್ ಮಾರ್ಕಿಂಗಿಂದ ಇದನ್ನು ಸೆಂಟ್ರಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇಲ್ಲಿಂದ 3 ಇಂಚಿಗೆ ಈ ಥರ ತಗೊಂಡು ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳಿ ಸಾಕು. ಇದನ್ನು ನಾವು ಸ್ಟ್ರೈಟ್ಗೆ ಇದೇನಿದೆ ಕಚ್ಚಾಗೋಸ್ಕರ ಮಾಮೂಲಿ ಏನು ಹಾಕ್ಕೊತೀವಿ ಅದನ್ನು ಹಾಕ್ಕೊಳ್ಳಿ. ಇದು 3/4 ಇಂಚ್ ಏನಿದೆ ನಮಗೆ ಕಾಲರ್ ನೆಕ್ಗೆ ಬರುತ್ತೆ. ಇದು 1.25 ಬಂದು 2 ಇಂಚ್ ಲೆಕ್ಕನೇ ಬರುತ್ತೆ. 3 ಇಂಚ್ ಅಂದ್ಕೊಳ್ಳೋಣ ಇದಕ್ಕೆ. ಇದು 1 ಇಂಚಿಗೆ ಎಷ್ಟೆಷ್ಟು ಅನ್ನೋದು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ಇದು 3/4 ಇಟ್ಕೊತಾ ಇದ್ದೀನಿ ನಾನು. ಇದನ್ನು ಒಂದು ಸ್ಟ್ರೈಟ್ ಮಾರ್ಕಿಂಗ್ ಹಾಕ್ಕೊಳ್ಳಿ, ಇದಕ್ಕೂ ಸ್ಟ್ರೈಟ್ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದು ಶೇಪ್ನ ನಾವು ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಎಲ್ಲ ನೆಕ್ಗಳಿಗೂ ಇದೇ ಥರ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಆರ್ಮಲ್ಲು ಮಾರ್ಕಿಂಗ್ ಮಾಡೋಣ ನೋಡಿ. ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದನ್ನು ಮೆಜರ್ಮೆಂಟ್ ನೋಡ್ಕೊಳ್ಳಿ ಅಷ್ಟೇ ಸಾಕು. ನಾವೇನು ಕಚ್ಚಾ ಇಟ್ಕೊತೀವಿ ನಾನು ಫಸ್ಟಿಗೆ ಏನು ಹೇಳಿದ್ದೀನಿ ಅಷ್ಟು ಮಾತ್ರನೇ. ಇದು 3/4 ಇಂಚ್ ಏನಿದೆ ನಾವು ಕ್ಲೋಸ್ ನೆಕ್ಗೆ ಮಾತ್ರನೇ ತೆಗಿಬೇಕು ಅಷ್ಟೇ. ಇದನ್ನು ನೀಟಾಗಿ ಅದೇ ಥರ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಆರ್ಮಲ್ ಮೆಜರ್ಮೆಂಟು ಕರೆಕ್ಟಾಗಿ ಬರ್ತಾ ಇದೆ. ಇದಕ್ಕೆ ನಾವು ಏನೂ ಮಾಡೋಷ್ಟೇನಿಲ್ಲ. ಇದು 3 ಇಂಚ್ ಡೀಪ್ದು. ಇವಾಗ 4 ಇಂಚ್ ಡೀಪ್ದು 14 ಇಂಚಿಗೆ ನಾವು ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ನಾವು ಈ ಥರ ಮಾರ್ಕಿಂಗು ಮಾಮೂಲಿ ಈ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ಇದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ, ಆಯ್ತಲ್ವಾ. ವೇಸ್ಟ್ ಮೆಜರ್ಮೆಂಟು ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. 7.75 ನಮಗೆ 1 ಇಂಚ್ ಡಾಟ್ಗೋಸ್ಕರ ಇರುತ್ತೆ. ಇದು ಆರ್ಮಲ್ ಡೌನು ನೋಡಿ. ಇದು ಕಾಲರ್ ನೆಕ್ದು ಇನ್ನೊಂದು 1/4 ಇಂಚು ಕಡಿಮೆ ಮಾಡೋದು, 2 ಇಂಚ್ ಡೀಪ್ದು ಇನ್ನೊಂದು 1/4 ಇಂಚ್ ಕಡಿಮೆ ಮಾಡೋದು, 4 ಇಂಚ್ ಡೀಪ್ ಸಾರಿ. ಇದನ್ನು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 4 ಇಂಚ್ ಡೀಪ್ಗೆ ನಮಗೆ 15.25 ಶೋಲ್ಡರ್ ಇದ್ದರೆ ಸಾಕು. 15.25 ಮತ್ತು ನಮಗೆ 1/4 ಇಂಚು ಎಕ್ಸ್ಟ್ರಾ ಹೊಲಿಯೋದಕ್ಕೋಸ್ಕರ ಇದೇನಿದೆ 37ಕ್ಕೆ 9.25 3 ಇಂಚ್ ಎಕ್ಸ್ಟ್ರಾ ಏನಿದೆ ಅದು ಮಾಮೂಲಿ ಇದ್ದೇ ಇರುತ್ತೆ. 3/4 ಇಂಚ್ ಎಕ್ಸ್ಟ್ರಾ.
ಇಲ್ಲಿಂದ ಮತ್ತೆ ನಾವು 3 ಇಂಚಿಗೆ ಈ ಥರ ಒಂದು ಸ್ಟ್ರೈಟಿಗೆ ಒಂದು ಗೆರೆ ಹಾಕ್ಕೊಂಡ್ರೆ ಸಾಕು. ವೇಸ್ಟ್ ಮೆಜರ್ಮೆಂಟು 31, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 37. ಇದರಲ್ಲಿ ಯಾವುದೇ ವ್ಯತ್ಯಾಸ ಬರೋದಿಲ್ಲ. ಇವಾಗ ನಾವು ಡೀಪ್ನ ನೋಡ್ಕೊಳ್ಳೋಣ. ಇದು ಕಾಲರ್ ನೆಕ್ದು, ಇದು 2 ಇಂಚು ಡೀಪ್ದು, ಇದು 3 ಇಂಚು ಡೀಪ್ದು, ಇದು ಬಂದು 4 ಇಂಚು ಡೀಪ್ಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆಯ್ತಲ್ವಾ? ಇದು ಶೋಲ್ಡ್ರು 3 ಇಂಚಿಗೆ, ಇದಕ್ಕೊಂದು ಸ್ಟ್ರೈಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳಿ ಸಾಕು. ಇದು 3/4 ಇಂಚು ಈ ಥರ ಡೌನ್ ಮಾಡ್ಕೊಳ್ಳಿ. ಇದು ನಮಗೆ ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಇದನ್ನ ಕ್ರಾಸ್ ತೆಗ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಇದು ಆರ್ಮಲ್ಲು ಆಯ್ತಲ್ವಾ? ಇದನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. 7.5 ಒಂದು ಪುಳ್ಳಿ ಬರ್ತಾ ಇದೆ. ಇದನ್ನ ಒಂಚೂರು ಕಡಿಮೆ ಮಾಡ್ಕೋಬೋದು, ಅಂದರೆ ನಾವು ಒಂಚೂರು ಮೇಲಕ್ಕೆ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಆಯ್ತಲ್ವಾ? ಇವಾಗ ನೀಟಾಗಿ ನಾವು ಎಷ್ಟು ಹೊಲಿಗೆ ಹಾಕ್ಕೊಂತೀವೋ ಅಷ್ಟನ್ನು ನಾವು ಬಿಟ್ಟು ಮೆಜರ್ಮೆಂಟು ಮಾಡಬೇಕು, ನಾವು ಕಟ್ಟಿಂಗು ಮಾಡ್ಕೋಬೇಕು. ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಒಂದೇ ಮೆಜರ್ಮೆಂಟಲ್ಲಿ ಆರ್ಮ್ ಡೌನ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಮತ್ತು ಅಪ್ಪರ್ ಚೆಸ್ಟಲ್ಲಿ ಟೈಟ್ ಲೂಸ್ ಆಗಿರ್ಬೋದು, 1 ಇಂಚಿಗೂ 1/4 ಇಂಚಿಗೂ ನಾವು ಶೋಲ್ಡರ್ ಅನ್ನೋದು ಮತ್ತು ಆರ್ಮಲು ಇದನ್ನೆಲ್ಲ ಫಾಲೋ ಮಾಡ್ಕೊತ ಬರಬೇಕಾಗತ್ತೆ. ಇಷ್ಟು ಮೆಜರ್ಮೆಂಟ್ಗೆ ಇಷ್ಟೇ ಅಂತ ಫಿಕ್ಸೆಡ್ ಮಾಡೋಕ್ಕೆ ಆಗಲ್ಲ. ನಾವು ಇದೇನಿದೆ 5 ಇಂಚ್ ಡೀಪ್ದು ಮಾಮೂಲಿ ನಾವು ಯಾವ ಥರ 14 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡ್ವಿ, ಕಚ್ಚೆ ಎಕ್ಸ್ಟ್ರಾ ಬಿಟ್ಕೊಂಡ್ವಿ, ಅದೇ ಥರನೂ ಇದೂ ಆಯ್ತಲ್ವಾ? ಇದು ಆರ್ಮಲ್ ಡೌನು ಎಷ್ಟು ಇಳಿಸ್ಬೇಕಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಕಾಲರ್ ನೆಕ್ದು, ಇದು 2 ಇಂಚ್ ಡೀಪ್ದು, ಇದು 3 ಇಂಚ್ ಡೀಪ್ದು, ಇದು 4 ಇಂಚ್ ಡೀಪ್ದು, ಇದು 5 ಇಂಚ್ ಡೀಪ್ದು. 7.25 ಒಂದು ಪುಳಿ ಬರ್ತಾ ಇದೆ. ಅದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ವೇಸ್ಟ್ ಮಾಮೂಲಿ ನಾವು 31ಕ್ಕೆ 7.75 1 ಇಂಚು ಡಾಟ್ಗೋಸ್ಕರ. ಅಪ್ಪರ್ ಚೆಸ್ಟು 37 ಇದೆ, 37ಕ್ಕೆ ನಮಗೆ ಮಾಮೂಲಿ 9.25 9.25ಗೆ ನಾವು 3/4 ಇಂಚು ಏನು ಎಕ್ಸ್ಟ್ರಾ ಬಿಡ್ತಾ ಇದ್ವಿ ಅದನ್ನೇ ಫಾಲೋ ಮಾಡ್ಕೊಳ್ಳೋಣ. ನಾನು ಮುಂದಕ್ಕೆ ಇದನ್ನು ವಿವರಣೆ ಕೊಡ್ತೀನಿ ಮುಂದಿನ ನೆಕ್ಗಳಲ್ಲಿ. ಇದು ಬ್ರಾಡ್ ಶೋಲ್ಡರ್ ಬ್ರಾಡ್ ಬಂದು 3 ಇಂಚೆ ತಗೊಳ್ಳೋಣ ನೋಡಿ. 4 ಇಂಚಿದು 5 ಇಂಚಿದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾಮೂಲಿ ಈ ಥರ ಸೇಪ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಶೋಲ್ಡರ್ ನಮಗೆ 15 ಇಂಚು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇದು 3 ಇಂಚು ಮಾಮೂಲಿ. ಇದು ಆ ಮಾರ್ಕಿಂಗು ಈ ಮಾರ್ಕಿಂಗು ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳಿ ಸಾಕು. ಇದೇನಿದೆ ಕಚ್ಚಾ ನಾವು ಎಕ್ಸ್ಟ್ರಾ ಏನು ಹೊಲಿಗೆ ಅನ್ನೋದು ಬಿಟ್ಕೋತೀವಿ ಅದನ್ನು ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ನೋಡಿ ಏನು ಎಕ್ಸ್ಚೇಂಜಸ್ ಏನಿರಲ್ಲ. ನಮಗೆ ಶೋಲ್ಡ್ರೂ ಸಹ ಒಂದೊಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಡೀಪ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನು ನಾವು ಕಡಿಮೆನೂ ಶೋಲ್ಡ್ರು ಸಹ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಡೀಪ್ನು ಸಹ ನಾವು ಜಾಸ್ತಿ ಆಗ್ತಾ ಇದೆ. ನಾವು ಇದನ್ನು ಫಾಲೋ ಮಾಡ್ಕೋತಾ ಬಂದರೆ ಏನು ಆಲ್ಟ್ರೇಷನ್ನು ಬರೋದಿಲ್ಲ. ಮತ್ತು ಎಲ್ಲ ಮೆಜರ್ಮೆಂಟ್ ಒಂದು ಮೆಜರ್ಮೆಂಟ್ಗೆ ನಾವು ಎಲ್ಲದಕ್ಕೂ ಒಂದೇ ಆರ್ಮಲ್ ತೆಗೆಯೋದು, ಎಲ್ಲದಕ್ಕೂ ಒಂದೇ ಥರ ಶೋಲ್ಡ್ರ್ ಇಕ್ಕೋದು ಮಾಡಿದ್ರೆ
ಬ್ಲೌಸ್ಗಳು ಕೆಟ್ಟೋಗುತ್ತೆ. ಯಾಕಂದರೆ ಇಷ್ಟು ಡೀಪ್ಗೆ ನಮಗೆ ಇಷ್ಟೇ ಬರಬೇಕಂತೇಳಿ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಹೋದರೆ ಬ್ಲೌಸ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇದು ಅರ್ಧ ಇಂಚು ಶೋಲ್ಡ್ರ್ ನಾನು ಡೌನ್ ಮಾಡ್ಕೊಂಡಿದ್ದೀನಿ ಸಾಕು. ಅದು ಇದು ಆರ್ಮಲ್ ಸೇಪ್ ಏನಿದೆ ಅದಕ್ಕೆ ಮಾರ್ಕಿಂಗು. ಆರ್ಮಲ್ಲು ನೋಡಿ, ನಾವು ಮಾಮೂಲಿ ಯಾವ ಥರ ಮೆಜರ್ಮೆಂಟ್ ಮಾಡ್ಕೋತೀವೋ ಅದೇ ಥರ ಕಚ್ಚಾ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಇದು ಕರೆಕ್ಟಾಗಿ ಬಂದಿದೆ. ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಒಂದೇ ಮೆಜರ್ಮೆಂಟಲ್ಲಿ ಇಷ್ಟೆಷ್ಟೆಲ್ಲ ಚೇಂಜಸ್ ಬರುತ್ತೆ ಅಂತೇಳಿ ನಿಮಗೆ ಇವಾಗ ಅರ್ಥ ಆಗ್ತಾ ಇರ್ಬೋದು. ಯಾಕಂತಂದರೆ 37 ಅಪ್ಪರ್ ಚೆಸ್ಟ್ ಅಂದಿದ ತಕ್ಷಣ ನಿಮಗೆ ಆರ್ಮಲ್ ಡೌನು ಇಷ್ಟೇ ಇಳಿಸ್ಬೇಕು ಅಂತೇಳಿ ನಿಮ್ಮ ತಲೆ ಇಡ್ತಾ ಇರ್ಬೋದು. ಹಂಗೆಲ್ಲ ಬರಲ್ಲ. ಮುಂದೆ ನಾನು ತೋರಿಸ್ತೀನಿ. 14 ಇಂಚು ಬ್ಯಾಕ್ ಲೆಂತ್ ಏನಿದೆ ಸೇಮ್ ಎಲ್ಲದಕ್ಕೂ ಒಂದೇ ಇರುತ್ತೆ. ಇದೇನು ನಾನು ಅರ್ಧ ಇಂಚ್ ಕೆಳಗಡೆ ಬಿಟ್ಟಿದ್ದೀನಿ. 14 ಇಂಚು ಲೆಂತು ಮೇಲ್ಗಡೆ ಕಚ್ಚಾಗೋಸ್ಕರ ಎಕ್ಸ್ಟ್ರಾ. ಇದು ಆರ್ಮಲ್ ಡೌನ್ ನೋಡಿ, ಇದು ಕಾಲರ್ ನೆಕ್ದು 2 ಇಂಚ್ ಡೀಪ್ದು, ಇದು 3 ಇಂಚ್ ಡೀಪ್ದು, 4 ಇಂಚ್ ಡೀಪ್ದು, 5 ಇಂಚ್ ಡೀಪ್ದು, ನಮಗಿದು 6 ಇಂಚ್ ಡೀಪ್ದು. ನಮಗಿವಾಗ ಇದು 7 ಇಂಚು ಒಂದು ಪುಳ್ಳಿ ಬರ್ತಾ ಇದೆ ಆರ್ಮಲ್ ಡೌನ್ದು. ಮಾಮೂಲಿ ನಮ್ಗೆ ಎಷ್ಟು ವೇಸ್ಟ್ ಇರುತ್ತೋ ಅಷ್ಟೇ 31ಕ್ಕೆ ಅಪ್ಪರ್ ಚೆಸ್ಟು 37, 9 ಕಾಲು ಏನು ತಗೊಂಡಿದ್ವಿ. ಇದು 3/4 ಇಂಚ್ ಏನಿದೆ ಲೂಸು ನಾವು ಬಿಟ್ಟಿದ್ವಿ. ಇದು ಆರ್ಮಲ್ದು ಏನು ಗೆರೆ ಇದೆ, ಈ ಆರ್ಮಲ್ ಗೆರೆಗಿಂತ ನಮಗೆ ಡೀಪ್ ಕೆಳಗಡೆ ಬಂದರೆ ನಮಗೆ ಟೈಟ್ ಮಾಡ್ಕೋಬೇಕು. ಇದು ಮಾಮೂಲಿ ನಾವು ಯಾವ ಥರ 3 ಇಂಚ್ ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಅಷ್ಟೇ ಹಾಕ್ಕೊಂಡಿದ್ವಿ. ಇದು ಕಾಲರ್ದು 2 ಇಂಚ್ ಡೀಪ್ದು, 3 ಇಂಚ್ ಡೀಪ್ದು, 4 ಇಂಚ್ ಡೀಪ್ದು, 5 ಇಂಚ್ ಡೀಪ್ದು, 6 ಇಂಚ್ ಡೀಪ್ದು. ನಾವಿವಾಗ 6 ಇಂಚ್ ಡೀಪ್ದು ನಿಮಗೆ ತೋರಿಸ್ತಾ ಇದ್ದೀನಿ. 3 ಇಂಚು ಬ್ರಾಡು. ನಮಗಿದು ಶೋಲ್ಡರು ಎಷ್ಟು ಬೇಕು 6 ಇಂಚ್ ಡೀಪ್ಗೆ 14 ಕಾಲು. ಇದು ಮಾಮೂಲಿ ಏನು ಕಚ್ಚಾ ನಾವು ಬಿಟ್ಕೋತೀವೋ ಅಷ್ಟೇ ಸಾಕು. ಇದು ನಾನು 1/4 ಇಂಚ್ ಮಾತ್ರ ಡೌನ್ ಮಾಡಿದ್ದೀನಿ. ನಮಗೆ ಡೀಪ್ ಇಳಿತಾ ಇದನ್ನು ಡೌನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಶೋಲ್ಡರು ಆಯ್ತಲ್ವಾ. ಇವಾಗ ನೋಡಿ, ಆರ್ಮಲ್ ಮಾಮೂಲಿ ನಾವು ಯಾವ ಥರ ಮೆಜರ್ಮೆಂಟ್ ಮಾಡ್ಕೋತೀವಿ ಅದೇ ಥರ ಸೇಪ್ ತಗೊಂಡ್ರೆ ಸಾಕು. ನೋಡಿ, ಇದು ನಾವು ಎಷ್ಟು ಹೊಲಿಗೆ ಹಾಕ್ಕೋತೀವಿ ಅಷ್ಟಕ್ಕೆ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. 8.5 ಕರೆಕ್ಟಾಗಿ ಬಂತು, 17 ಇಂಚು ಬಂತು. ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು 2 ಸತಿ ನೋಡಿ. ಯಾಕಂತಂದರೆ ಇದು ಒಂದೇ ಮೆಜರ್ಮೆಂಟ್ನ ನೀವು ಫಾಲೋ ಮಾಡ್ಕೊಂಡು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಥರದ ಬ್ಲೌಸ್ ಕಟಿಂಗು ನಿಮಗೆ ಯೂಸ್ ಆಗುತ್ತೆ. ಇದು 6 ಇಂಚು ಡೀಪ್ದು. ಇವಾಗ ನಾನು 7 ಇಂಚ್ ಡೀಪ್ದು ಮುಂದೆ ತೋರಿಸ್ತೀನಿ. ಇದು ಮಾಮೂಲಿ ಏನಿದೆ ನಾವು ಬ್ಯಾಕ್ ಲೆಂತು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಶೋಲ್ಡರ್ದು ಬ್ಯಾಕ್ ಲೆಂತು ಮಾಮೂಲಿ 14 ಇಂಚ್ ಇದೆಯಲ್ವಾ, 14 ಇಂಚಿಗೆ ನಾವು ಕಚ್ಚಾ ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಕೊಂಡು ಮಾಮೂಲಿ ಕೆಳಗಡೆನೂ 14 ಇಂಚಿಗೆ ನಾವು ಎಕ್ಸ್ಟ್ರಾ ಕಚ್ಚಾ ಬಿಟ್ಕೋಬೇಕಾಗತ್ತೆ. ಇದು 6 ಇಂಚ್ ಡೀಪ್ದು. ಇದು ನೋಡಿ, ಕಾಲರ್ ನೆಕ್ದು 3 ಇಂಚಿದು, 4 ಇಂಚಿದು, 5 ಇಂಚಿದು, 6 ಇಂಚಿದು. ನಮಗೆ 7 ಇಂಚು ಆರ್ಮಲ್ ಡೌನ್ ಬರ್ತಾ ಇದೆ. 7 ಇಂಚಿಗೆ ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ.
ಮಾಮೂಲಿ 31, ವೇಸ್ಟು ಅಪ್ಪರ್ ಚೆಸ್ಟ್ 37, 16 ಇಂಚು ಶೋಲ್ಡರ್ ಇದೆ. 6 ಇಂಚ್ ಡೀಪ್ಗೆ ಬ್ರಾಡ್ 3 ಇಂಚು. ಇದು ಕಾಲರ್ ನೆಕ್ದು. ಇದು 2 ಇಂಚಿದು, 3 ಇಂಚಿದು, 4 ಇಂಚಿದು, ಇದು 5 ಇಂಚು, ಇದು 6 ಇಂಚು, ಇದು 7 ಇಂಚು. ಬ್ರಾಡು ನಾವು 3 ಇಂಚು 3/4 ಇಂಚು ಕೂಡ ಇಟ್ಕೋಬೋದು. ನಾವು ನೋಡಿಕೊಂಡು ಇಟ್ಕೋಬೇಕಾಗತ್ತೆ. ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ, ಆಯ್ತಲ್ವ. ಇವಾಗ ಶೋಲ್ಡರು ನಮಗೆ 7 ಇಂಚು ಡೀಪ್ಗೆ ಎಷ್ಟು ಬೇಕು? 14 ಇಂಚು ಶೋಲ್ಡರು ತಗೋಬೇಕು. 7 ಇಂಚಿಗೆ 14, 7 ಕಚ್ಚಾಗೋಸ್ಕರ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಅಪ್ಪರ್ ಚೆಸ್ಟು 37 ಇದೆ. 37ಕ್ಕೆ ನಾವು ಮಾಮೂಲಿ 3/4 ಇಂಚು ಏನು ಬಿಡ್ತಾ ಇದ್ವಿ ಅದೇನೆ ಫಾಲೋ ಮಾಡ್ಕೊಳ್ಳೋಣ. ವೇಸ್ಟು 7 3/4, 1 ಇಂಚು ನಾವು ಡಾಟ್ಗೋಸ್ಕರ ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ. ಇದನ್ನು ಮಾಮೂಲಿ 9/4ಗೆ ಅರ್ಧ ಮಾಡ್ಕೊಳ್ಳಿ. ಇಲ್ಲಿಂದ 3 ಇಂಚು ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದು ಒಂದು ಅರ್ಧ ಇಂಚು 1/4 ಇಂಚು ಡೌನ್ ಇಳಿಸಿ ಸಾಕು. ನಾರ್ಮಲ್ಲು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಎಂಟೂವರೆ ಬಂತು, ಕರೆಕ್ಟಾಗಿದೆ. ಅದಕ್ಕೇನು ಬೇಕಾಗಿಲ್ಲ, ಎಕ್ಸ್ಟ್ರಾ ಏನು ತಗೋಬೇಕಾಗಿಲ್ಲ. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನೀವು ಕಂಟಿನ್ಯೂ ಆಗಿ ನಿಮಗೆ ತುಂಬ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಬ್ಲೌಸಲ್ಲಿ ಇಲ್ಲ ಡಿಪ್ ಜಾಸ್ತಿ ಇರ್ಬೋದು, ಇಲ್ಲ ಕಾಲರ್ ನೆಕ್ ಇರ್ಬೋದು, ಯಾವುದಕ್ಕೆ ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋದು ನಿಮಗೆ ತುಂಬಾ ಅರ್ಥ ಮಾಡಿಕೊಂಡು ನೀವು ಇದನ್ನು ಯೂಸ್ಫುಲ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡ್ತಾ ಇರಿ. ಇದು 14 ಇಂಚು ಮಾಮೂಲಿ ಬ್ಯಾಕ್ ಏನಿದೆ ಅಷ್ಟೇ ನಾವು ತಗೊಳ್ಳೋಣ. ಕೆಳಗಡೆ ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಸ್ಟ್ರೈಟ್ಗೊಂದು ನಾವು ಗೆರೆ ಹಾಕ್ಕೊಳ್ಳೋಣ. ಇದು ಕಾಲರ್ ನೆಕ್ದು 2 ಇಂಚ್ ಡೀಪ್ದು, 3 ಇಂಚ್ ಡೀಪ್ದು, 4 ಇಂಚ್ ಡೀಪ್ದು, 5 ಇಂಚ್ ಡೀಪ್ದು, 6 ಇಂಚ್ ಡೀಪ್ದು, ಇದು 8 ಇಂಚ್ ಡೀಪ್ದು. ನಾರ್ಮಲ್ ನೋಡ್ಕೊಳ್ಳಿ. ನೀವು ನಿಮ್ಗೇನಾದ್ರೂ ಕನ್ಫ್ಯೂಷನ್ ಆದರೆ ಇನ್ನೊಂದು ಸತಿ ನೋಡಿ, ನಿಮಗೆ ಕನ್ಫ್ಯೂಷನ್ ಅನ್ನೋದು ಹೋಗುತ್ತೆ. ಇದು ಮಾಮೂಲಿ 3 ಇಂಚು ಬ್ರಾಡು. ಇದು ಕಾಲರ್ ನೆಕ್ದು 2 ಇಂಚಿದು, 3 ಇಂಚಿದು, 4 ಇಂಚಿದು, 5 ಇಂಚಿದು, 6 ಇಂಚಿದು, 7 ಇಂಚಿದು, 8 ಇಂಚಿದು. ಇದು ಆರ್ಮಲ್ದು ಮಾರ್ಕಿಂಗ್ ಏನಿದೆ ಇದ್ರ ಕೆಳಗಡೆ ಬರ್ತಾ ಬರ್ತಾ ನಮಗೆ ಅಪ್ಪರ್ ಚೆಸ್ಟಲ್ಲಿ ನಾವು ಟೈಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇದು ಮುಂದೆ ನಿಮಗೆ ನಾನು ತೋರಿಸ್ತೀನಿ. ಲೇನಿದೆ ನೋಡಿ, 37 ಅಪ್ಪರ್ ಚೆಸ್ಟ್ ಇದೆಯಲ್ವಾ, ನಾವು 3/4 ಇಂಚು ಎಕ್ಸ್ಟ್ರಾ ಬಿಡ್ತಾ ಇದ್ವಿ. ಇದನ್ನು ನಾವು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಯಾಕಂದರೆ ಇದು ಈ ಗೆರೆಗಿಂತ ಕೆಳಗೆ ಬಂದರೆ ನಮಗೆ ಜಾರತ್ತೆ, ಲೂಸ್ ಆಗುತ್ತೆ. ನೋಡಿ ಈ ಥರ ನಮಗೆ ಎಕ್ಸ್ಪೆಂಡ್ ಆದಾಗ ಏನಾಗುತ್ತೆ, ಲೂಸ್ ಆಗುತ್ತೆ. ಅದಕ್ಕೆ ನಾವು 1/4 ಇಂಚು ಟೈಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಅರ್ಧ ಇಂಚು ಇದಕ್ಕೆ ಇಟ್ಕೊಳ್ಳಿ ಸಾಕು, ಆಯ್ತಲ್ವಾ. ಇದನ್ನು ನೀವು ಫಾಲೋ ಮಾಡ್ಕೊತಾ ಬಂದರೆ ತುಂಬಾ ಚೆನ್ನಾಗಿ ನಿಮಗೆ ಕಟಿಂಗ್ ಅನ್ನೋದು ಬರುತ್ತೆ. ವೇಸ್ಟು 31 ಮಾಮೂಲಿ, 7 3/4, 1 ಇಂಚು ಡಾಟ್ಗೋಸ್ಕರ 37 ಅಪ್ಪರ್ ಚೆಸ್ಟ್ ಏನಿದೆ ಅದೇ ಇರುತ್ತೆ. ಶೋಲ್ಡರ್ 16.
ಇವಾಗ 8 ಇಂಚ್ ಡೀಪ್ಗೆ ನಮಗೆ ಶೋಲ್ಡರು ಎಷ್ಟು ಬೇಕು? 8 ಇಂಚ್ ಡೀಪ್ಗೆ ನಮಗೆ 13 ಇಂಚು ಶೋಲ್ಡರ್ ಇದ್ದರೆ ಸಾಕು. 8 ಇಂಚ್ ಡೀಪ್ಗೆ 13 ಇಂಚು ಶೋಲ್ಡರ್ ಇದ್ದರೆ ನಮಗೆ ಸರಾಗುತ್ತೆ. ಇದೇನಿದೆ ಅಪ್ಪರ್ ಚೆಸ್ಟಲ್ಲಿ ಅರ್ಧ ಮಾಡಿಕೊಂಡ್ರೂ ಆಯಿತು, ಇಲ್ಲಿಂದ 3/4 ಇಂಚು ಕ್ರಾಸಲ್ಲಿ ತಗೊಂಡ್ರೂ ಆಯಿತು. ಇದನ್ನು ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇದು ಕಚ್ಚಾ ಏನಿದೆ ಮಾಮೂಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಆರ್ಮಲ್ ಡೌನ್ ಏನಿದೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆರ್ಮಲ್ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇದು ಒಂದೇ ಒಂದು ಚೂರು ಜಾಸ್ತಿ ಬರ್ತಾ ಇದೆ, ಇದನ್ನು ಸ್ವಲ್ಪ ನಾವು ಮೇಲೆ ಮಾಡ್ಕೋಬೋದು. ಒಂದು ಪುಳಿ ಜಾಸ್ತಿ ಕಡಿಮೆ ಆದರೆ, ಇಲ್ಲ ಒಂದು ಪುಳಿ ಇಲ್ಲಿ ಏನು ಗೊತ್ತಾಗೋದಿಲ್ಲ, ಅಷ್ಟೇ ಬಿಟ್ಟು ಬಿಡ್ಬೋದು. ಒಂದು ಪುಳ್ಳಿ ಜಾಸ್ತಿ ಇದೆ, ಪರವಾಗಿಲ್ಲ, ಅದೇನು ನಮಗೆ ಜಾಸ್ತಿ ಏನು ಅನಿಸೋದಿಲ್ಲ. ನೀಟಾಗಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ, ನೀವು ಈ ವಿಡಿಯೋ ಇದೇ ಥರ ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ತುಂಬಾ ಬೆನಿಫಿಟ್ ಇರೋವಂಥ ವಿಡಿಯೋ ಇದು. ಯಾಕಂದರೆ ಅರ್ಧಂಬರ್ಧಂ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಇವಾಗ 9 ಇಂಚ್ ಡೀಪ್ದು ನಾವು ನೋಡೋಣ. ಸ್ಟ್ರೈಟು ಮಾಮೂಲಿ ನಾವು ಏನು ಮೆಜರ್ಮೆಂಟಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅದೇ ಥರ ಎಕ್ಸ್ಟ್ರಾ ಬಿಟ್ಟು 14 ಇಂಚಿಗೆ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮೇಲ್ಗಡೆನೂ ಅರ್ಧ ಇಂಚು ಮಾಮೂಲಿ ಬಿಡ್ತೀವಲ್ಲ ಅಷ್ಟೇ ಬಿಟ್ಕೊಂಡ್ರೆ ಸಾಕು, ಇದರಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ. ಇದು ಆರ್ಮಲ್ ಡೌನ್ ನೋಡ್ಕೊಳ್ಳಿ. ಇದು ಕಾಲರ್ ನೆಕ್ದು 2 ಇಂಚಿದು, 3 ಇಂಚಿದು, 4 ಇಂಚಿದು, 5 ಇಂಚಿದು, 6 ಇಂಚಿದು, 7 ಇಂಚಿದು, 9 ಇಂಚಿದು. ಇದು ದೊಡ್ಡ ಕೆಲಸ ಏನಿಲ್ಲ, ನೀವು ಒಂದ್ಸತಿ ಫಾಲೋ ಮಾಡ್ಕೊತ ಬಂದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. 31, 37, 16 ಇಂಚ್ ಶೋಲ್ಡ್ರು ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ. ವೇಸ್ಟು 31ಕ್ಕೆ 7.75 ನಮಗೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಅಪ್ಪರ್ ಚೆಸ್ಟಲ್ಲಿ ನಾವು 3/4 ಇಂಚ್ ಏನು ಬಿಡ್ತಾ ಇದ್ವಿ ಇದನ್ನು ನಾವು 1/4 ಇಂಚ್ ಮಾಡ್ಕೋಬೇಕಾಗತ್ತೆ. 9 ಇಂಚ್ ಡೀಪ್ ಇರೋದ್ರಿಂದ ನಮಗೆ ಬ್ರಾಡ್ ಅನ್ನೋದಾಗತ್ತೆ, ಜಾರುತ್ತೆ. ಅದಕ್ಕೋಸ್ಕರ ನಾವು 9 ಇಂಚಿಗೆ ನಾವು 1/4 ಇಂಚ್ ಕಡಿಮೆ ಮಾಡಿದ್ವಿ, 8 ಇಂಚಿಗೆ 9 ಇಂಚಿಗೆ ಅರ್ಧ ಇಂಚ್ ಕಡಿಮೆ ಮಾಡಬೇಕಾಗತ್ತೆ. ಆಯ್ತಲ್ವಾ? ನಾವಿದನ್ನು 1/4 ಇಂಚು ಇವಾಗ ಜಾಸ್ತಿ ಇದೆ ಅಷ್ಟೇ. ಇದಕ್ಕೆ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 9 ಇಂಚು ಡೀಪ್ಗೆ ನಮಗೆ ಶೋಲ್ಡರು 12 ಇಂಚು ಬರುತ್ತೆ. 12 ಇಂಚು ಕಚ್ಚಾಗೋಸ್ಕರ ನಮಗೆ ಎಕ್ಸ್ಟ್ರಾ. ಇದನ್ನು 6.25 ಒಂದು ಪುಳ್ಳಿನ ನಾವು 7.25ಗೆ ತಗೊಂಡ್ರೆ ನಮಗೆ ಶೋಲ್ಡರ್ 12 ತಗೊಂಡ್ವಲ್ಲ, 9 ಇಂಚ್ ಡೀಪ್ಗೆ ಇದನ್ನು ನಾವು ಕ್ರಾಸಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ಇದು ಕಚ್ಚಾ ಏನಿದೆ ಮಾಮೂಲಿ ಇದು 1/4 ಇಂಚು ಕ್ರಾಸ್ ಮಾಡಿದ್ರೆ ಸಾಕು, ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇದು ಕಾಲರ್ ನೆಕ್ದು 5 ಇಂಚಿದು, 6 ಇಂಚಿದು, 7 ಇಂಚಿದು, 8 ಇಂಚಿದು, 9 ಇಂಚಿದು ಡೀಪದು. ಇದು ಬ್ರಾಡ್ ನಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು. ಜಾಸ್ತಿ ಕಡಿಮೆ ಮಾಡಿದ್ರೆ, ಜಾಸ್ತಿ ಬ್ರಾಡ್ ಮಾಡಿದ್ರೆ ನಮಗೆ ಅಪ್ಪರ್ ಚೆಸ್ಟಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದು ಮುಂದಿನ ವಿಡಿಯೋಗಳಲ್ಲಿ ಬೇಕಾದರೆ ನಾನು ವಿವರಣೆ ಕೊಡ್ತೀನಿ. ಆಯ್ತಲ್ವ? ಇವಾಗ ನಾವು ಆರ್ಮಲ್ ಮೆಜರ್ಮೆಂಟ್ ನೋಡಿ, ಮಾಮೂಲಿ ಯಾವ ಥರ ತಗೊತಾ ಇದ್ವಿ ಅದೇ ಥರ ನಾವು ತಗೊಳ್ಳೋಣ ಸಾಕು. ಆರ್ಮಲ್ಲು ಒಂದೇ ಒಂದು ಚೂರು ನಾವು ಕೆಳಗೆ ಇಳಿಸ್ಕೊಳ್ಳೋಣ.
ಅಷ್ಟೇ. ಇವಾಗ ನೀಟಾಗಿ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ನಾವು 10 ಇಂಚ್ ಡೀಪ್ದು ನೋಡೋಣ. ಇದು ಶೋಲ್ಡರ್ ಮಾರ್ಕಿಂಗ್ ಏನಿದೆ ಇದು 14 ಇಂಚಿಗೆ ಮಾರ್ಕಿಂಗು. ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಕಚ್ಚಾಗೋಸ್ಕರ ಏನು ಬಿಡಬೇಕು ಅದನ್ನು ಬಿಟ್ಟಿದ್ದೀವಿ. ಇದು ಆರ್ಮಲ್ ಡೌನಿಂಗ್ದು 1 ಇಂಚು 2 ಇಂಚು 3 ಇಂಚು 4 ಇಂಚು 5 ಇಂಚು 6 ಇಂಚು 7 ಇಂಚು 8 ಇಂಚು 9 ಇಂಚು 10 ಇಂಚಿದು ಡೀಪ್ದು. ಇದು ನೋಡಿ ಕಾಲರ್ ನೆಕ್ದು 1 ಇಂಚ್ ಡೀಪ್ದು 2 ಇಂಚ್ ಡೀಪ್ದು 3 ಇಂಚ್ ಡೀಪ್ದು 9 ಇಂಚ್ ಡೀಪ್ದು 10 ಇಂಚ್ ಡೀಪ್ದು ನಮಗೆ 6 ಒಂದು ಪುಳ್ಳಿ ಬರ್ತಾ ಇದೆ. 6 ಒಂದು ಪುಳ್ಳಿಗೆ ನಾವು ಸ್ಟ್ರೈಟಾಗಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಆರ್ಮಲ್ ಡೌನ್ದು ನಾವು ಮಾಮೂಲಿ 3 ಇಂಚು ಬ್ರಾಡ್ ತಗೊಳ್ಳೋಣ. ಅಪ್ಪರ್ ಚೆಸ್ಟು 37 ಇದೆ. 37ಕ್ಕೆ ನಾವು 9 ಕಾಲಿಗೆ ಎಷ್ಟು ತಗೊಂಡಿದ್ವಿ ಅಷ್ಟೇ ತಗೊಳ್ಳೋಣ. ಇದೇನಿದೆ 3/4 ಇಂಚು ಎಕ್ಸ್ಟ್ರಾ ಬಿಡ್ತಾ ಇದ್ವಲ್ಲ ಅದನ್ನು ನಾವು ಕಾಲು ಇಂಚು ನಾವು ಕಡಿಮೆ ಮಾಡ್ಕೊತಾ ಬಂದಿದ್ದೀವಿ. ಇವಾಗ ಇದು ಅಪ್ಪರ್ ಚೆಸ್ಟು ಎಷ್ಟಿದೆಯೋ ಅಷ್ಟೇ ನಮಗೆ 10 ಇಂಚ್ ಡೀಪ್ಗೆ ಅಷ್ಟೇ ಇರುತ್ತೆ. 37ಕ್ಕೆ 37 ಇರುತ್ತೆ. ಯಾಕಂದರೆ ಇದು ಡೀಪ್ ಜಾಸ್ತಿ ಆದಷ್ಟು ನಮಗೆ ಬ್ರಾಡ್ ಆಗುತ್ತಲ್ವ, ಅದಕ್ಕೋಸ್ಕರ ನಾವು ಇದಕ್ಕೆ ಲೂಸ್ ಅನ್ನೋದು ಏನು ಬಿಡೋದಿಲ್ಲ. ವೇಸ್ಟು 7/4ಗೆ 1 ಇಂಚು ಡಾಟ್ಗೋಸ್ಕರ ನಾವೇನು ಬಿಡ್ತೀವಿ ಅಷ್ಟೇ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಇದು ಅಪ್ಪರ್ ಚೆಸ್ಟಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅಂಥೇಳಿ ಈ 4 ಲೈನು ನಾನು ಹೇಳ್ದಿದ್ದೀನಿ. ಇದು 4 ಲೈನ್ ನೋಡ್ಕೊಳ್ಳಿ. ನಾವು ಡೀಪ್ದು ಇವಾಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬ್ರಾಡು ನಾವು ಎಷ್ಟು ಬೇಕಂತೇಳಿ ನೋಡ್ಕೋಬೇಕಾಗತ್ತೆ. ಸೇಮ್ ಅದು ಹೆಂಗೈತೋ ಅದೇ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ನಮಗಿವಾಗ ಶೋಲ್ಡರು 10 ಇಂಚ್ ಡೀಪ್ಗೆ ನಮಗೆ 11.5 ಇಂಚು ಶೋಲ್ಡರ್ ಬರುತ್ತೆ. ನಾವು ಇದನ್ನೇ ಫಾಲೋ ಮಾಡಿಕೊಂಡ್ರೆ ಸಾಕು. ಇದು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಇರುತ್ತೆ. ಇದೇನಿದೆ ಮೇಲ್ಗಡೆ ಶೋಲ್ಡ್ರದು 3/4 ಇಂಚು ನಾವು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು. ಇದು ನಮಗೆ ಮೆಜರ್ಮೆಂಟ್ ಅನ್ನೋದು ನೀಟಾಗಿ ಬರುತ್ತೆ. ಇವಾಗ ಆರ್ಮಲ್ಲು ನೋಡಿ ಇಲ್ಲಿಂದ ನಾವು ಸ್ಕೇಲ್ ಇಟ್ಟು ನೀಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೀಟಾಗಿದ್ದನ್ನೇ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವು ಯಾವ ಥರ ಮಾಮೂಲಿ ಮಾಡ್ತೀವಿ ಅದೇ ಥರ ಸಾಕು. ಇವಾಗ ಇದನ್ನು ನೀಟಾಗಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಕಚ್ಚಾದು ಮಾರ್ಕಿಂಗ್ ನಾನು ಹಾಕಿಲ್ಲ, ಇವಾಗ ನಿಮಗೆ ಮಾರ್ಕಿಂಗ್ ಹಾಕಿ ನೋಡಿಸ್ತಾ ಇದ್ದೀನಿ. ಯಾಕಂತಂದರೆ ಅದು ಅದೇ ಥರನೂ ಕಟ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ, ಅದಕ್ಕೆ ಮಾರ್ಕಿಂಗ್ ಹಾಕಿ ತೋರಿಸ್ದೆ. ಇವಾಗ ಇದನ್ನು ನೀಟಾಗಿ ಚಟ್ಕ ಹಾಕ್ಕೊಂಡ್ರೆ ಸಾಕು. 10 ಇಂಚು ಡೀಪಿಗೆ ನಮಗೆ 11.5 ಇಂಚು ಶೋಲ್ಡರು ಸಾಕು. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ನಾವು 11 ಇಂಚು ಡೀಪ್ದು ಬ್ಯಾಕ್ ನೋಡೋಣ. ಮಾಮೂಲಿ ಕಚ್ಚಾ ಏನು ಬಿಡ್ತೀವಿ ಕೆಳಗಡೆ ಅದೇ ಥರ ನಾವು ಬಿಟ್ಕೊಳ್ಳೋಣ. 14 ಇಂಚು ಮೇಲ್ಗಡೆ ಕಚ್ಚಾಗೋಸ್ಕರ ಎಕ್ಸ್ಟ್ರಾ. ನಾವು ಆರ್ಮಲ್ಲು ಡೌನ್ ನೋಡ್ಕೊಳ್ಳಿ. ಇದು ಕಾಲರ್ ನೆಕ್ದು. ಇದು 1 ಇಂಚ್ ಡೀಪ್ದು 2 ಇಂಚು ಡೀಪ್ದು 3 ಇಂಚು ಡೀಪ್ದು 4 ಇಂಚು ಡೀಪ್ದು 5 ಇಂಚು ಡೀಪ್ದು 6 ಇಂಚು ಡೀಪ್ದು 7 ಇಂಚು ಡೀಪ್ದು 8 ಇಂಚು ಡೀಪ್ದು. ಇದು 11 ಇಂಚು ಡೀಪ್ದು. ನಾವಿದನ್ನು ಸ್ಟ್ರೈಟ್ಗೆ ಒಂದು ಗೆರೆ ಹಾಕ್ಕೊಳ್ಳೋಣ. ಇದು ಅತಿ ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು 11 ಇಂಚು ಡೀಪ್ಗೆ
ಮಾಮೂಲಿ ನಾವು 3 ಇಂಚು ಬ್ರಾಡ್ ಏನಿದೆ ಅಷ್ಟೇ ಸಾಕು. ಶೋಲ್ಡರು ನಮಗೆ 10.5 ಇಂಚು ಶೋಲ್ಡರ್ ಇದ್ದರೆ ಸಾಕು. 11 ಇಂಚು ಡೀಪ್ಗೆ. ಹನ್ನೊಂದು ಇಂಚು ಡೀಪ್ಗೆ 10.5 ಶೋಲ್ಡರು. ಇದು 3 ಇಂಚಿದು 4 ಇಂಚಿದು ಇದೇನಿದೆ ಮಾಮೂಲಿ ನಾವು ಕಂಟಿನ್ಯೂ ಮಾಡ್ಕೊಂಬರ್ತಾ ಇದ್ದೀವಿ. ಅದನ್ನು 9 ಇಂಚು, 10 ಇಂಚು, 11 ಇಂಚು, ಇದು ಬ್ರಾಡು. ಕಡಿಮೆ ಆದರೂ ಮಾಡ್ಬೋದು, ಜಾಸ್ತಿ ಆದರೂ ಮಾಡ್ಬೋದು. ಕಡಿಮೆ ಜಾಸ್ತಿ ಮಾಡಿದ್ರೆ ಇದರಲ್ಲೂ ಸಹ ನಾವು ವ್ಯತ್ಯಾಸ ಇಟ್ಕೋಬೇಕಾಗತ್ತೆ. ಅಪ್ಪರ್ ಚೆಸ್ಟಲ್ಲಿ ಅಪ್ಪರ್ ಚೆಸ್ಟ್ ಮಾಮೂಲಿ 37 ಇದೆ, ವೇಸ್ಟು 31 ಇದೆ. ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. 7.75ಗೆ ಮಾರ್ಕಿಂಗು. ಇದು ಡಾಟ್ಗೋಸ್ಕರ. ಇದು 11 ಇಂಚು ಡೀಪ್ಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ನೋಡಿ. 11 ಇಂಚು ಡೀಪ್ಗೆ ನಮಗೆ 9 ಕಾಲು ತಗೊತಾ ಇದ್ವಲ್ಲ, ಇದು 9 ಇಂಚು ಬರುತ್ತೆ. ಯಾಕಂದರೆ ಇದು ಜಾರತ್ತಲ್ವ, ಅದಕ್ಕೋಸ್ಕರ ನಾವು 1 ಇಂಚು, 1/4 ಇಂಚು ಮತ್ತು ಮೈನಸ್ ಮಾಡಬೇಕಾಗತ್ತೆ ನೋಡಿ. ಇದು ಕಡಿಮೆ ಮಾಡ್ಕೊತಾ ಬಂದ್ವಲ್ಲ, ಇದು ಅಪ್ಪರ್ ಚೆಸ್ಟ್ 9 ಕಾಲು ಬರುತ್ತೆ ರೆಡಿ ಅಪ್ಪರ್ ಚೆಸ್ಟಲ್ಲಿ. ಅದರಲ್ಲೇ 1/4 ಇಂಚು ನಾವು ಕಡಿಮೆ ಮಾಡ್ಕೊತಾ ಬರಬೇಕಾಗತ್ತೆ. ಇದು ಮಾಮೂಲಿ ಕಚ್ಚಾಗೋಸ್ಕರ. ಇದು 5.75 ಬರ್ತಾ ಇದೆ. 5.75ಗೆ ನಾವು 3/4 ಇಂಚು ಎಕ್ಸ್ಟ್ರಾ ತಗೊಂಡು ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಇದು ಆರ್ಮಲ್ ಮಾರ್ಕಿಂಗ್ ಏನಿದೆ ನಾವು ಮಾಮೂಲಿ ಮಾಡ್ತೀವಲ್ವ, ಅದೇ ಥರ ಬರುತ್ತೆ. ನೀವು ಇಷ್ಟನ್ನು ಗಮನಿಸ್ತಾ ಬಂದರೆ ಯಾವುದೇ ಥರದ ನಿಮಗೆ ಆಲ್ಟ್ರೇಷನ್ ಅನ್ನೋದು ಬರೋದೇ ಇಲ್ಲ. ನೀವು ಅರ್ಧಂಬರ್ಧಂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆಲ್ಟ್ರೇಷನ್ ಅನ್ನೋದು ಬರುತ್ತೆ. ಈ ವಿಡಿಯೋ ಲಾಸ್ಟ್ ತನಕ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಯಾಕಂತಂದರೆ ನೀವು ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ರೆ ನಿಮಗೆ ಏನೂ ಸಹ ನಿಮಗೆ ಅರ್ಥನೇ ಆಗೋದಿಲ್ಲ ನೋಡಿ. ಇದು ನಾವು ಆರ್ಮಲಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಒಂಚೂರು ಜಾಸ್ತಿ ಕಡಿಮೆ ಇಳಿಸ್ಕೊಬೋದು, ಜಾಸ್ತಿ ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು. ಆದರೆ ಇದೇ ಫಾರ್ಮಾಲಿಟೀಸಲ್ಲಿ ನೀವು ಫಾಲೋ ಮಾಡ್ಕೊತಾ ಬಂದರೆ ನಿಮಗೆ ಏನು ಡೌಟ್ ಅನ್ನೋದು ಬರಲ್ಲ. ಯಾವುದಾದ್ರೂ ಒಂದು ಪ್ಯಾಟರ್ನು, ಯಾವುದಾದ್ರೂ ಒಂದು ಡೀಪ್ ಬಂದಾಗ ಇದಕ್ಕೆ ಎಷ್ಟು ಇಡಬೇಕು, ಡೀಪ್ ಎಷ್ಟು ಇಡಬೇಕು, ಶೋಲ್ಡ್ರ್ ಎಷ್ಟು ಇಡಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಅನ್ನೋದು ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್.